ಗಮನದಲ್ಲಿ ಇಟ್ಕೊಳ್ಳಿ. ಇದು ವಿದ್ಯಾರ್ಥಿಗಳ ಒಂದು ಉದ್ಯೋಗಾಕಾಂಕ್ಷಿಗಳ ಮತ್ತು ವಿದ್ಯಾರ್ಥಿಗಳ ಹಕ್ಕುಗಳಿಗಾಗಿ ಅವರು ಹೋರಾಟ ಮಾಡ್ತಿರುವಂತದ್ದು. ಯಾವುದೇ ಒಂದು ಸಂಘಟನೆ ಆಗಲಿ, ರಾಜಕೀಯ ಪಕ್ಷ ಆಗಲಿ ಸಪೋರ್ಟ್ ಮಾಡಿದ್ರೆ ಅದು ಅವರ ಒಂದು ಧ್ವನಿಯನ್ನ ತಲುಪಿಸುವಂತ ಕೆಲಸ ಮಾಡುವಂತದ್ದಷ್ಟೇ. ಹಂಗಾಗಿ ಎಲ್ಲ ವಿದ್ಯಾರ್ಥಿಗಳ ಜೊತೆ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ನ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಇಲ್ಲಿವರೆಗೂ ಬಹಳ ಒಳ್ಳೆ ಒಂದು ಬಾಂಧವ್ಯ ಇಟ್ಕೊಂಡಿದ್ದಾರೆ. ಬೇರೆ ಯಾವುದೇ ಒಂದು ಸಂಘ ಸಂಸ್ಥೆ ಆಗಲಿ ಅಥವಾ ಬೇರೆ ಯಾವುದೇ ಮುಖಂಡರಿಗಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ. ಯಾವುದೇ ಸಮಸ್ಯೆಗಳಿದ್ದಂತ ಸಂದರ್ಭದಲ್ಲಿ ಅವರಿಗೆ ಮೊಟ್ಟ ಮೊದಲನೇದಾಗಿ ಯಾರಾದ್ರೂ ಪ್ರತಿಕ್ರಿಯೆ ನೀಡಿದ್ದಾರೆ ಮತ್ತೆ ಸಹಕಾರ ನೀಡಿದ್ದಾರೆ ಅಂದ್ರೆ ಅದು ಪೊಲೀಸರು. ಆ ಒಂದು ಗುಡ್ ವಿಲ್ ಏನಿದೆ ಅದನ್ನ ದಯವಿಟ್ಟು ಹಾಳು ಮಾಡುವಂತ ಕೆಲಸ ಯಾರು ಮಾಡಬೇಡಿ. ಇಲ್ಲಿ ಬರುವಂತ ಎಲ್ಲ ವಿದ್ಯಾರ್ಥಿಗಳು ಬಡವ್ರ ಮನೆ ಮಕ್ಕಳಿರ್ತಾರೆ. ಇಲ್ಲಿ ಯಾವುದೋ IAS ಮಾಡಬೇಕು ಅಥವಾ ನಾನು ಯಾವುದೋ ಒಂದು IITಗೆ ಹೋಗ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಯಾರೋ ಉದ್ಯೋಗಾಕಾಂಕ್ಷಿಗಳು ಬಂದಿದ್ದಾರೆ. ಅವರೆಲ್ಲ ಒಂದು ಸಣ್ಣ ಕೆಲಸ, ಒಂದು ಕಾನ್ಸ್ಟೇಬಲ್ ಕೆಲಸನೋ, SDನೋ, FDನೋ, ಬ್ಯಾಂಕಲ್ಲಿ ಯಾವುದೋ ಒಂದು ಕ್ಲರಿಕಲ್ಲೋ ಯಾವುದೋ ಒಂದು ಸಣ್ಣ ಕೆಲಸ ಸಿಕ್ಕು ನಮ್ಮ ಮನೆ ಪರಿಸ್ಥಿತಿ ಬದಲಾಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಬಂದಿರುವಂತದ್ದು. ಇದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಯಾರು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಅಹಿತಕರ ಘಟನೆ ಆಗೋದಕ್ಕೆ ಅವಕಾಶ ಕೊಡದಂಗೆ ಅಧಿಕಾರಿ ಸಿಬ್ಬಂದಿಗಳು ಕೆಲಸ ನಿರ್ವಹಿಸಬೇಕು. ಆಯ್ತಾ? ಹೇಳಿ ಎಲ್ಲ ಒಂದೇ. ಈಗ ನೀವೆಲ್ಲ ಅದೇ ರೀತಿ ಇಲ್ಲೆಲ್ಲ ಓದ್ ಬಂದಿರೋರಲ್ಲ, ಇಲ್ಲೇ ಧಾರವಾಡದಲ್ಲಿ ಇದೆ ಸಪ್ತಾಪುರ ಸುತ್ತಮುತ್ತ ಓದಿರೋರು ಎಷ್ಟು ಜನ ಇದ್ದೀರಿ? ಸ್ವಲ್ಪ ಕೈ ಎತ್ತಿ ನೋಡೋಣ. ಹಾ, ಎಲ್ಲ ಇಲ್ಲಿಯವರೇ. ಓಕೆ, ಹೌದಾ? ಸೊ ಇದು ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಿ ಬಹಳಷ್ಟು ಜನ ನನಗೆ ಗೊತ್ತಿದೆ, ನಮ್ಮ ಸಿಬ್ಬಂದಿಗಳು, ನಮ್ಮ ಅಧಿಕಾರಿಗಳು ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ತಮ್ಮಂದ್ರು, ಸೊಸೆರು, ಅಳಿಯಂದ್ರು, ಬಹಳಷ್ಟು ಜನ ನಿಮ್ಮೂರ್ನವರು ಓದ್ತಿರೋದು ಇದಾರಲ್ಲ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ಇಲ್ಲಿರುವಂತ ವಿದ್ಯಾರ್ಥಿಗಳು ಯಾರು ಹೊರಗ್ನವರಲ್ಲ, ಎಲ್ಲ ನಮ್ಮವರೇ, ಎಲ್ಲ ನಮ್ಮ ಮನೆ ಮಕ್ಕಳಿದ್ದಂಗೆ. ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಆ ರೀತಿ ಟ್ರೀಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಬಲ ಪ್ರಯೋಗ ಮಾಡುವಂಥದ್ದು, ಅವಾಚ್ಯ ಶಬ್ದಗಳಲ್ಲಿ ಬೈಯುವಂಥದ್ದು ಅಥವಾ ದಬಾಯಿಸುವಂಥದ್ದು ಅದು ಯಾವುದು ಬೇಡ. ಯಾರಾದ್ರೂ ಅಕಸ್ಮಾತ್ ಸ್ವಲ್ಪ ಪರಿಸ್ಥಿತಿ ಮೀರಿ ಅಥವಾ ಏನಾದ್ರು ಸಂದರ್ಭಕ್ಕೆ ಮಾತಾಡ್ತಾ ಇದ್ರೆ ಅವ್ರಿಗೆ ಸಮಾಧಾನ ಮಾಡೋ ಕೆಲಸ ಮಾಡಿ. ಮತ್ತು ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಯಾವುದೇ ವಿದ್ಯಾರ್ಥಿಗಳು ಕಾನೂನು ಕೈಗೆ ತೊಗೊಳ್ಳುವಂತ ಕೆಲಸ ಮಾಡಲ್ಲ. ಯಾಕಂದ್ರೆ ಬಹಳ ಸ್ಪಷ್ಟವಾಗಿ ಎಲ್ಲರೂ ಇಲ್ಲಿ ಗವರ್ಮೆಂಟ್ ಕೆಲಸಕ್ಕೆ ಬಂದಿರುವಂತದ್ದು. ಇಲ್ಲೇನಾದ್ರೂ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಎದುರಾಗಿ ನಂತರ ಕೇಸ್ಗಳಾದಂತ ಸಂದರ್ಭದಲ್ಲಿ ಸಮಸ್ಯೆಗಳಿಗೆ ಸಿಲುಕಿದ್ರೆ ಅವರು ಪೊಲೀಸ್ ವೆರಿಫಿಕೇಶನ್ಗೆ ಓಡಾಡೋದ್ರ ಬದಲು ಕೆಲಸ ಸಿಕ್ಕಿದೆ ಅಂತಂದು ಕೋರ್ಟಿಗೆ ಓಡಾಡೋಂತ ಪರಿಸ್ಥಿತಿ ಬರುತ್ತೆ. ಆ ತರದ್ ಯಾವ್ದು ಪರಿಸ್ಥಿತಿ ಬರಬಾರ್ದು ಅಂತಂದು ಈಗಾಗಲೇ ನಾವು ಬಹಳಷ್ಟು ಸಂದರ್ಭದಲ್ಲಿ ನಾವು ಹೇಳಿದೀವಿ. ಅದೇ ರೀತಿ ಎಲ್ಲರೂ ಸಹಕರಿಸಿದ್ದಾರೆ ಕೂಡ. ಇಲ್ಲಿವರೆಗೂ ಒಂದು ಸಣ್ಣ ಇನ್ಸಿಡೆಂಟ್ ಕೂಡ ಆಗಿಲ್ಲ. ಸೆಪ್ಟೆಂಬರ್ 25, 26ನೇ ತಾರೀಕು ಕಳೆದ ವರ್ಷ ಜುಬ್ಲಿ ಸರ್ಕಲ್ ಸುಮಾರು 15-20 ಸಾವಿರ ಜನ ಸೇರಿದ್ರು ಕೂಡ ನಮ್ಮ ಪೊಲೀಸ್ ಇಲಾಖೆಯವರು ಮನವಿ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ನಮ್ಮ ಮನವಿಗೆ ಸ್ಪಂದಿಸಿ ಒಂದು ಸಣ್ಣ ಅಹಿತಕರ ಘಟನೆಗೂ ಕೂಡ ಅವಕಾಶ ಕೊಟ್ಟಿಲ್ಲ. ಹೌದಲ್ಲೇನಪ್ಪ? ಸ್ಟೂಡೆಂಟ್ಸ್ ಇದ್ದೀರಲ್ಲ, ಹೌದಲ್ಲ? ಎಲ್ಲ ಸಹಕರಿಸ್ತೀರಾ? ನಾಳೆ ಅಲ್ಲಿ ಮೇಲೆ ಕೇಳಿಸ್ತಿದ್ಯಾ? ಎಲ್ಲರಿಗೂ ಹೇಳ್ಬೇಕು, ಹಿಂಗೆ ಹೇಳಿದಾರೆ ಕಮಿಷನರ್ ಅಂತ. ಸೊ ಅದನ್ನ ಸ್ವಲ್ಪ ಎಲ್ಲರೂ ಮಾತೃ ಹೃದಯಗಳಾಗಿ ನಾಳೆ ವಿದ್ಯಾರ್ಥಿಗಳು ಸ್ವಲ್ಪ ಏನಾದ್ರು ಕೂಗೋದು, ಘೋಷಣೆ ಕೂಗೋದು, ಪೊಲೀಸರ ವಿರುದ್ಧನೇ ಕೂಗ್ಬೋದು ಕೆಲವು ಸಂದರ್ಭದಲ್ಲಿ. ಇಷ್ಟು ದಿವಸ ನಮ್ಗೆ ಅವಕಾಶ ಕೊಟ್ಟಿಲ್ಲ ಅಂತ. ಅದು ಹೊರತುಪಡಿಸಿದ್ರೆ ಇಲ್ಲಿ ನ್ಯೂಸೆನ್ಸ್ ಮಾಡಿ ತೊಂದರೆ ಮಾಡ್ಕೊಡುವಂತ ಉದ್ದೇಶ ಇರೋಂಥವ್ರು ಯಾರಿರಲ್ಲ. ದಯವಿಟ್ಟು ಎಲ್ಲ ನಿಮ್ಮ ಮನೆ ಮಕ್ಕಳು ಯಾವ ರೀತಿ ಟ್ರೀಟ್ ಮಾಡ್ತಿರೋ ಆ ರೀತಿ ಟ್ರೀಟ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ, ಜವಾಬ್ದಾರಿಯಿಂದ ಮಾಡಿ. 3-4 ಗಂಟೆ ಬಂದೋಬಸ್ತ್ ಇರುತ್ತೆ. ಲಾಸ್ಟ್ ಟೈಮ್ ಜುಬಿಲಿ ಹಿಲ್ಸ್ ಅಲ್ಲಿ ಆಗಿದ್ದ ಒಂದು ಪ್ರತಿಭಟನೆ ಬಹಳ ದೊಡ್ಡ ಮಟ್ಟದಲ್ಲಿ ಅದು ಪ್ರಚಾರ ಪಡೆದಿತ್ತು. ಮತ್ತೆ ಎಲ್ಲೋ ಒಂದ್ ಕಡೆ ಸಡನ್ ಆಗಿ ಸರ್ಪ್ರೈಸ್ ಆಗಿ ಆಗಿದ್ದಂತ ಇಶ್ಯೂ. ಹಂಗಾಗಿ ಯಾವೊಂದು ಸಣ್ಣ ಅಹಿತಕರ ಘಟನೆಗೂ ಅವಕಾಶ ಕೊಡೋದ ರೀತಿಯಲ್ಲಿ ಬಂದೋಬಸ್ತ್ ಮಾಡಬೇಕು. ಮಾಡ್ತೀರಾ? ಕೇಳಿಸ್ತೀರಾ? ನೀವು ಮಾಡ್ತೀರಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ಯಾವ್ಯಾವ ಜವಾಬ್ದಾರಿ ಕೊಟ್ಟಿದ್ದಾರೆ ನಿಮ್ಮ ಆಫೀಸರ್ಸ್ ಇನ್ನೊಂದು ಬ್ರೀಫಿಂಗ್ ಇರುತ್ತೆ, ಅದಾದ್ಮೇಲೆ ಡಿಸ್ಪಾಚ್ ಮಾಡ್ಬೋದು. ಇವಾಗ ಫಾರ್ ನೌ